ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಂತವಾದಿ ಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಡಿಸೆಂಬರ್ 23ರಿಂದ 27ರವರೆಗೆ 2027ಕ್ಕೆ ನಡೀತಕ್ಕಂಥ ಬಸವ ಭಾರತ ಉತ್ಸವದ ಕರಪತ್ರ ಬಿಡುಗಡೆ ಕಾರ್ಯಕ್ರಮದ ಈ ಒಂದು ಬಸವ ಪೀಠದ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರ ನಮ್ಮ ಹುಲ್ಸೂರು ಪೂಜ್ಯರ ದಿವ್ಯ ಅಡಿದಾವರಗಳಲ್ಲಿ, ಭಾಲ್ಕಿ ಶ್ರೀಗಳ ದಿವ್ಯ ಅಡಿದಾವರಗಳಲ್ಲಿ, ಪೂಜ್ಯ ಶ್ರೀ ಪಂಚಾಕ್ಷರಿ ಅಪ್ಪನವರಲ್ಲಿ ಹಾಗೂ ಸಾಯಿಗಾಂವ ಶ್ರೀಗಳಲ್ಲಿ, ಸೇಡಮ್ಮ ಅಪ್ಪಾಜಿಯವರಲ್ಲಿ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣಮಾನ್ಯರಿಗೂ ಹಾಗೂ ವಿಶೇಷವಾಗಿ ತೆಲಂಗಾಣದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಶಂಕರಪ್ಪ ಪಾಟೀಲ್ ಅವರಲ್ಲಿಯೂ, ಮಹಾರಾಷ್ಟ್ರದ ಪ್ರತಿನಿಧಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಸೋಲ್ಪುರಿ ಅವರಲ್ಲಿಯೂ ಹಾಗೂ ನಮ್ಮ ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಕೋರ್ಕೆ ಅವರಲ್ಲಿಯೂ ಹಾಗೂ ಚೆನ್ನಬಸವ ಬಳತಿಯವರಲ್ಲಿಯೂ ನಮ್ಮ ದೇವಿಕಾ ಅಕ್ಕನವರಿಗೂ ತಮಗೆಲ್ಲರಿಗೂ ಅನಂತ ಅನಂತ ಶರಣೋ ಶರಣಾರ್ಥಿ. ಶರಣ ಬಂಧುಗಳೇ, ಇಡೀ ಮಾನವ ಜನಾಂಗಕ್ಕೆ ಶುಭ ತಂದಿರತಕ್ಕಂಥ ಅವಿಮುಕ್ತ ಕ್ಷೇತ್ರ, ಪವಿತ್ರ ಭೂಮಿ ಯಾವುದು ಅಂದರೆ ಅದು ಬಸವ ಕಲ್ಯಾಣ. ಇಂಥ ಒಂದು ಬಸವ ಕಲ್ಯಾಣ ನಾವು ಮತ್ತೆ ಜಗತ್ತಿಗೆ ಈ ತತ್ವದ ನೆಲದ ತತ್ವವನ್ನು ಜಗತ್ತಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯ ಈ ಒಂದು ಬಸವ ಭಾರತ ಉತ್ಸವದ ಮೂಲಕ ಅಲ್ಲಿ ಜರುಗಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇಲ್ಲಿ ಇಟ್ಟುಕೊಳ್ಳಲಾಗಿದೆ. ಈಗಾಗಲೇ ಆ ತತ್ವಗಳು ಇಡೀ ಮಾನವ ಜನಾಂಗದ ಏಳಿಗೆಗಾಗಿ ಅವು ಮೂಡಿರ್ತಕ್ಕಂಥ ನೆಲ ಯಾವುದಂದರೆ ಇದು ಬಸವ ಕಲ್ಯಾಣ. ಇಂಥ ಒಂದು ತತ್ವದಲ್ಲಿ ಇಡೀ ಮಾನವ ಜನಾಂಗದ ತತ್ವ, ಆ ಮಾನವ ಜನಾಂಗದ ಪ್ರಗತಿಯ ತತ್ವ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಮೂಲಕ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಪ್ರಜಾಪ್ರಭುತ್ವದ ಕೇಂದ್ರ ಯಾವುದಂದರೆ ಬಸವ ಕಲ್ಯಾಣ. ಅದಕ್ಕಿಂತ ಒಂದು ಬಸವ ಕಲ್ಯಾಣಕ್ಕೆ ಇಡೀ ಜಗತ್ತಿನ ಜನ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಗಳು ಈ ಒಂದು ಭೂಮಿಗೆ ಬರಬೇಕು, ಮತ್ತು ಈ ತತ್ವವನ್ನು ತಮ್ಮಲ್ಲಿ ಅಳವಡಿಸ್ಕೊಂಡು ಜಗತ್ತಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡೇ 2021ರಲ್ಲಿ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಹುಟ್ಟುಹಾಕಲಾಗಿದೆ. ಆ ಒಂದು 21ರಿಂದ ಸುಮಾರು ಕಾರ್ಯಗಳು ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯಿಂದ ಬಸವ ಕಲ್ಯಾಣದಲ್ಲಿ ಮಾಡಿಕೊಂಡು ಬರಲಾಗ್ತಾ ಇದೆ. ಈಗ ಮುಂದೆ 2027ರಲ್ಲಿ ಡಿಸೆಂಬರ್ 23ರಿಂದ 27ರವರೆಗೆ 5 ದಿವಸಗಳ ಕಾಲ ಆ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತವೆ ಅಂತಕ್ಕಂಥದ್ದನ್ನು ಮುಂದಿನ ದಿನಮಾನಗಳಲ್ಲಿ ನಿಮಗೆಲ್ಲ ತಿಳಿಸಲಾಗ್ತಾ ಇದೆ. ಅದರ ನೀವೆಲ್ಲ ನಮ್ಮೆಲ್ಲರ ಒಂದು ಜವಾಬ್ದಾರಿ ಏನದಂದರೆ 2027ಕ್ಕೆ 5 ದಿನ ನಾವು ಆ ಒಂದು ಸಮಯ ಮೀಸಲಿಡಬೇಕು. ಯಾಕೆ ಭಾಳ ಜನಕ್ಕೆ ಏನಂತಂದ್ರೆ 2027 ಕರಪತ್ರ ಈಗ ಬಿಡುಗಡೆ ಅಂತಕ್ಕಂಥ ಒಂದು ಆಶ್ಚರ್ಯ ಸೂಚನೆ ನಮ್ಮೆಲ್ಲ ತಾಯಂದಿರಿಗೆ ಫೋನ್ ಮಾಡಿದಾಗ ಅವ್ರು ಅನ್ಕೊಂಡ್ರಿ. ಏನಂದ್ರೆ ಯಾಕಂದ್ರೆ ನಮಗೆಲ್ಲ ಅವಾಗಿಂದ ಅವಾಗ ಮಾಡೇ ರೂಢಿಯದಲ್ಲ. ಆದ್ರೆ ನಮ್ಮ ದೇಶ ಪ್ರಗತಿ ಪಥದಲ್ಲಿ ಬರಬೇಕಾದ್ರೆ, ನಮ್ಮ ದೇಶ ಜಗತ್ತಿನ ಒಂದು ವಿಶ್ವ ಮಟ್ಟದಲ್ಲಿ ನಂಬರ್ 1 ಆಗಬೇಕಾದ್ರೆ ನಾವು ಹಾಕ್ತೀವಲ್ಲ ಏನಂತ, 2045ರಲ್ಲಿ ನಾವು ನಮ್ಮ ದೇಶ ಇಲ್ಲಿಗೆ ಹೋಗ್ತೀವಿ, ಪೊಲ್ಯೂಷನ್ ಮುಕ್ತ ದೇಶ ಮಾಡಬೇಕಾದ್ರೆ 2037ಕ್ಕೆ ನಾವು ಮಾಡ್ತೀವಿ ಅಂತ ಯಾವ ರೀತಿಯಾಗಿ ನಮ್ಮ ದೇಶದ ಯೋಜನೆಯನ್ನು ಹಾಕ್ತೀವೋ ಅದೇ ರೀತಿಯಾಗಿ ಈ ಒಂದು ಬಸವ ಕಲ್ಯಾಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನಗಳು ಇಲ್ಲಿ ಬರಬೇಕು, ಈ ತತ್ವವನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಒಂದು ಯೋಜನೆನೇ ಬಸವ ಭಾರತ ಉತ್ಸವ 2027ರ ಒಂದು ಯೋಜನೆ ಇದೆ. ಅದಕ್ಕೆ ಆ ಒಂದು ಯೋಜನೆ ಅದು ಒಬ್ಬರಲಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರ ಮನದಲ್ಲಿ ಇದು ಮೂಡಬೇಕು. ಅದರಲ್ಲಿ ವಿಶೇಷವಾಗಿ ಈಗಾಗಲೇ ನಮ್ಮ ಶೇಡಮ್ಮ ಅಪ್ಪಾಜಿಯವರು ಹೇಳಿದ ಹಾಗೆಯೇ ಬಸವ ಕಲ್ಯಾಣ ದೇವಸ್ಥಾನ ಪಂಚ ಕಮಿಟಿಯ ಒಂದು ಜವಾಬ್ದಾರಿ ಬಹಳ ಇದೆ, ಮತ್ತು ಕಲ್ಯಾಣ ವಾಸಿಗಳ ಒಂದು ಜವಾಬ್ದಾರಿನೂ ಭಾಳ ಇದೆ. ಯಾಕೆಂದರೆ ಅವತ್ತು 12ನೇ ಶತಮಾನದಲ್ಲಿ ಶರಣರು ಇವತ್ತು ನೊಂದುಕೊಂಡು ಅವತ್ತೇನು ಕಗ್ಗತ್ತಲೆಯಲ್ಲಿ ಈ ಒಂದು ಕಲ್ಯಾಣ ಬಿಟ್ಟು ಹೋದರು, ಮತ್ತೆ ಜಗತ್ತಿನ ಜನರನ್ನು, ಶರಣರನ್ನು ಮತ್ತೆ ಭವ್ಯವಾಗಿ ಸ್ವಾಗತ ಮಾಡ್ತಕ್ಕಂಥ ನೆಲ ಇದು ಬಸವ ಕಲ್ಯಾಣ ಆಗಬೇಕು. ಆದರೆ ಅದು ಬಸವ ಕಲ್ಯಾಣದವ್ರ ಜವಾಬ್ದಾರಿ ಬಹಳ ಇದೆ. ಅದಕ್ಕೆ ನಾವು ಬಸವ ಕಲ್ಯಾಣದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಮನೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ಬಸವ ಭಾರತ ಉತ್ಸವ ಮನದಲ್ಲಿ ತುಂಬಿಕೊಳ್ಬೇಕು, ರಕ್ತದ ಕಣಕಣದಲ್ಲೂ ಕೂಡ ತುಂಬಿಕೊಂಡಾಗ ಅದು ಯಶಸ್ವಿ ಆಗ್ತದೆ. ಅದಕ್ಕೆ ಆ ಒಂದು ಸಿದ್ಧತೆಗಾಗಿ ತಾವೆಲ್ಲರೂ ಕೂಡ ಸಿದ್ಧಗೊಳ್ಳಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಮುನ್ನ 2027ಕ್ಕೆ ಆಗ್ತಕ್ಕಂಥ ಕಾರ್ಯಕ್ರಮ ಈಗ ಕರಪತ್ರ ಬಿಡುಗಡೆ ಮಾಡಲಾಗಿದೆ. ನಮ್ಮದೆಲ್ಲ ವಿಶೇಷವಾಗಿ ನಮ್ಮ ಭಾರತೀಯರದ್ದು ಏನದಂದ್ರೆ, ಏನೋ ನಡೀತಾ ಇದ್ದಾರೆ, ಅವ್ರು ಏನೋ ಕೊಟ್ಟಾರ, ಕರಪತ್ರ ಕೊಟ್ಟಾರ, ನಾವು ತೊಗೊಂಡು ಬಂದಿದ್ದೇವೆ ಅನ್ನೋದು ಎಲ್ಲೋ ಇದು ಬಿಡ್ತೀವಿ ರೀ. ಹೇಳ್ರಿ ಎಲ್ಲ ತಾಯಂದಿರಿ.
ಎಲ್ಲೋ ಬಿಡ್ತೀವಪ್ಪ, ಮಾಡ್ದಾಗ ಬಿಡ್ತೀವೋ, ಆ ಕಡೆ ಎಲ್ಲೋ ಮೂಲೆ ಬಿಟ್ಬಿಡ್ತೀವಿ. ಹಾಗಲ್ಲ. ಅದಕ್ಕೆ ನೋಡ್ರಿ, ಇದು ಈ ಒಂದು ಕರಪತ್ರ ಬರಬೇಕಾದ್ರೆ ಸುಮಾರು ಜನರ ಒಂದು ಹಿಂದೆ ಸಮಯ, ಧನ, ತನು, ಮನ, ಧನ ಎಲ್ಲವೂ ಕೂಡ ಆಗಿದಿಲ್ರಿ. ಸುಮ್ಮನೆ ಬರ್ತವೇನು? ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲೆಲ್ಲ ಇರ್ತಕ್ಕಂಥವ್ರದ್ದೆಲ್ಲ ಒಂದು ಜವಾಬ್ದಾರಿ ಏನೆಂದ್ರೆ, ಮೊದಲು ನೀವು ಓದ್ಬೇಕ್ರಿ. ಇಲ್ಲಿ ಬಂದಿರ್ತಕ್ಕಂಥವ್ರು ಇಲ್ಲಿ ಒಂದು 100 ಜನ ಅಷ್ಟೇ ಇರ್ಬೋದು. 100 ಜನ ಈ ಒಂದು ಕರಪತ್ರವನ್ನು ನೀವು ಕರಗಿಸ್ಕೋಬೇಕ್ರಿ. ಕರಗಿಸ್ಕೊಂಡಾಗ ಇನ್ನೊಬ್ರಿಗೆ ಹೇಳೋಕ್ಕಾಗ್ತದಲ್ಲ, ಇಲ್ಲಾಂದ್ರೆ ಎಲ್ಲಿ ಹೇಳೋಕ್ಕಾಗ್ತದೆ? ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತೆ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯ ಆಗಬೇಕು. ಆ ದಿಸೆಯಲ್ಲಿ ಇವತ್ತಿನ ದಿವಸ ಈ ಒಂದು ಕರಪತ್ರ ಬಸವ ಭಾರತ ಉತ್ಸವ 2027 ಡಿಸೆಂಬರ್ 23ರಿಂದ 27ರವರೆಗೆ ನಡೀತದೆ. ಅದಕ್ಕೆ ತಾವೆಲ್ಲರೂ ಕೂಡ ಇದಕ್ಕೆ ಈಗಿನಿಂದಲೇ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇದನ್ನು ಬಿಡುಗಡೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅನಂತ ಶರಣುಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳಿಗೆ ಮಂಗಲ ಮಾಡ್ತಾ ಇದ್ದೀನಿ.